ರಾಜ್ಯದಲ್ಲಿ ನಕ್ಸಲ್ ಹೋರಾಟದ ಯುಗಾಂತ್ಯವಾಗಿದೆ. 6 ನಕ್ಸಲರ ಶರಣಾಗತಿ ಬಳಿಕ ಮತ್ತಿಬ್ಬರು ನಕ್ಸಲರು ಶರಣಾಗಿದ್ದು, ಆಂಧ್ರದಲ್ಲಿ ತಲೆಮರೆಸಿಕೊಂಡಿದ್ದ ತೊಂಬಟ್ಟು ಲಕ್ಷ್ಮಿ ಕೂಡ ಸರ್ಕಾರದ ಪ್ಯಾಕೇಜ್ಗೆ ಒಪ್ಪಿ ಪೊಲೀಸರ ಎದುರು ಶರಣಾಗಿದ್ದಾರೆ. ರಾಜ್ಯದಲ್ಲಿ ಮತ್ತಿಬ್ಬರು ನಕ್ಸಲರ ಶರಣಾಗತಿ. ಕರ್ನಾಟಕದ ನಕ್ಸಲ್ ಹೋರಾಟದ ಯುಗಾಂತ್ಯ. ಇತ್ತೀಚೆಗೆ 6 ನಕ್ಸಲರ ಶರಣಾಗತಿ ಮೂಲಕ ರಾಜ್ಯದ ನಕ್ಸಲ್ ಹೋರಾಟಕ್ಕೆ ತೆರೆ ಬಿತ್ತು ಎನ್ನುವಾಗಲೇ ಮತ್ತಿಬ್ಬರು ನಕ್ಸಲರು ಶರಣಾಗುವ ಮೂಲಕ ಪೊಲೀಸರನ್ನೇ ಬೆಚ್ಚಿ ಬೀಳಿಸಿದ್ದಾರೆ. ನಿನ್ನೆಯಷ್ಟೇ ಚಿಕ್ಕಮಗಳೂರಿನಲ್ಲಿ ನಕ್ಸಲ್ ರವೀಂದ್ರ ಪೊಲೀಸರಿಗೆ ಶರಣಾಗತಿಯಾಗಿದ್ದ. ಈತನ ವಿರುದ್ಧ 13 ಪ್ರಕರಣಗಳು ಇದ್ದು ಸರ್ಕಾರದ ಪ್ಯಾಕೇಜ್ ನಂಬಿ ಮುಖ್ಯವಾಹಿನಿಗೆ ಬರ್ತಾ ಇರೋದಾಗಿ ಹೇಳಿದ್ದ. ಈ ಬೆನ್ನಲ್ಲೇ ಕರ್ನಾಟಕದಿಂದ ತಲೆಮರೆಸಿಕೊಂಡಿದ್ದ ಮತ್ತೊಬ್ಬ ನಕ್ಸಲ್ ಮಹಿಳೆ ಪೊಲೀಸರ ಮುಂದೆ ಶರಣಾಗಿದ್ದಾಳೆ. ಉಡುಪಿಯಲ್ಲಿ ನಕ್ಸಲ್ ತೊಂಬಟ್ಟು ಲಕ್ಷ್ಮಿ ಶರಣಾಗತಿ. ಕರ್ನಾಟಕದ ನಕ್ಸಲ್ ಆಂಧ್ರದಲ್ಲಿ ಸಾಮಾನ್ಯ ಮಹಿಳೆ. 2006ರಿಂದ 2009ರವರೆಗೂ ರಾಜ್ಯದಲ್ಲಿ ಆಕ್ಟಿವ್ ಆಗಿದ್ದಂತಹ ನಕ್ಸಲ್ ತೊಂಬಟ್ಟು ಲಕ್ಷ್ಮಿ 16 ವರ್ಷಗಳ ಬಳಿಕ ಪೊಲೀಸರಿಗೆ ಶರಣಾಗಿದ್ದಾಳೆ. ಈಕೆಯ ಮೇಲೆ 3 ಪ್ರಕರಣಗಳು ಇದ್ದು ಸರೆಂಡರ್ ಪ್ಯಾಕೇಜ್ಗೆ ಒಪ್ಪಿ ಶರಣಾಗ್ತಾ ಇರೋದಾಗಿ ತಿಳಿಸಿದ್ದಾಳೆ. ಆಂಧ್ರದಿಂದ ಬೆಂಗಳೂರಿಗೆ ಶರಣಾಗಲು ಬಂದಿದ್ದ ನಕ್ಸಲ್ ಮಹಿಳೆಯನ್ನ ಉಡುಪಿಗೆ ಕರೆತಂದು ಪೊಲೀಸರ ಮುಂದೆ ಶರಣಾಗತಿ ಮಾಡಲಾಯಿತು. ಈ ವೇಳೆ ಮಾತನಾಡಿದ ತೊಂಬಟ್ಟು ಲಕ್ಷ್ಮಿ ಸ್ವ ಇಚ್ಛೆಯಿಂದ ಶರಣಾಗಿದ್ದೇನೆ ಎಂದಿದ್ದಾಳೆ. ಜೊತೆಗೆ ತನ್ನ ಊರಿನ ಸಮಸ್ಯೆಗಳಿಗೆ ಸರ್ಕಾರ ಸ್ಪಂದಿಸಬೇಕು ಅಂತ ಆಗ್ರಹಿಸಿದ್ದಾಳೆ. ಸಿದ್ದರಾಮಯ್ಯ ಅವರು ಕೊಟ್ಟಿರೋ ಸಲಹೆಯೊಂದಿಗೆ ಟಿವಿಯಲ್ಲಿ ಬರೀತಿರುವ ನ್ಯೂಸ್ ನೋಡಿ ಏನು ಬಂದು ಸರೆಂಡರ್ ಆಗಬೇಕು ಅಂತೇಳಿ ಅನ್ಸ್ಕೊಂಡು ಬಂದಿದ್ದೀನಿ. ರಾಜ್ಯದಿಂದ 2009ರಲ್ಲಿ ಆಂಧ್ರಕ್ಕೆ ವಲಸೆ ಹೋದ ತೊಂಬಟ್ಟು ಲಕ್ಷ್ಮಿ ಅಲ್ಲೇ ನಕ್ಸಲ್ ಸಂಜೀವನನ್ನ ಮದುವೆಯಾಗಿ ಸಂಸಾರ ನಡೆಸ್ತಾ ಇದ್ರು. ಆತ 2009ರಲ್ಲೇ ಆಂಧ್ರ ಪೊಲೀಸರ ಮುಂದೆ ಶರಣಾಗಿ ಶಿಕ್ಷೆ ಅನುಭವಿಸಿ ಹೊರ ಬಂದಿದ್ದ. ಆದ್ರೆ ರಾಜ್ಯದಲ್ಲಿ 3 ಪ್ರಕರಣವಿದ್ದ ಲಕ್ಷ್ಮಿ ಆಂಧ್ರದಲ್ಲೇ ತಲೆಮರೆಸಿಕೊಂಡು ಜೀವನ ಸಾಗಿಸ್ತಾ ಇದ್ಲು. ಇತ್ತೀಚೆಗೆ 6 ನಕ್ಸಲರ ಶರಣಾಗತಿ ವಿಷಯ ತಿಳಿದ ತೊಂಬಟ್ಟು ಲಕ್ಷ್ಮಿ ಸರ್ಕಾರದ ಪ್ಯಾಕೇಜ್ಗೆ ಒಪ್ಪಿ ಶರಣಾಗಲು ಮುಂದಾದ್ರು. ಸರೆಂಡರ್ ಪ್ಯಾಕೇಜ್ ರಾಜ್ಯ ಸರ್ಕಾರದ ಆದೇಶದ ಪ್ರಕಾರ ಇದೆ. ಅದರಲ್ಲಿ 3 ಕ್ಯಾಟಗರಿಯಲ್ಲಿ ಸರೆಂಡರ್ ಪ್ಯಾಕೇಜ್ ಇದೆ. ಪೊಲೀಸರವರ ಎಲ್ಲ ದಾಖಲೆಗಳನ್ನು ಪರಿಶೀಲನೆ ಮಾಡಿ ಅವರು ಯಾವ ಕ್ಯಾಟಗರಿಯಲ್ಲಿ ಬರ್ತಾರೆ ಅನ್ನೋದನ್ನು ನೋಡಿ ಅವರಿಗೆ ಮತ್ತೆ ನಾವು ಶಿಫಾರಸು ಮಾಡ್ತೀವಿ. ರಾಜ್ಯ ಸಮಿತಿಗೆ ಶಿಫಾರಸು ಮಾಡಿ ಸರ್ಕಾರದಿಂದ ಅವರಿಗೆ ಆ ಪ್ಯಾಕೇಜು ಹಂತ ಹಂತವಾಗಿ ಬರುತ್ತೆ. ದಿವಸದಲ್ಲಿ ಶಂಕರನಾರಾಯಣದಲ್ಲಿ 3 ಪ್ರಕರಣಗಳಿವೆ. ಅದರಲ್ಲಿ ಅವ್ರ ಮೇಲೆ ವಾರಂಟ್ಗಳಿವೆ ಮತ್ತು LPG ಪ್ರಕರಣ ಆಗಿದೆ. ಸೊ ಈಗ ಅವರು ವಾಲಂಟ್ರಿಯಾಗಿ ಬಂದು ಸರೆಂಡರ್ ಆಗಿದ್ದಾರೆ. ಸದ್ಯ ತೊಂಬಟ್ಟು ಲಕ್ಷ್ಮಿ ಶರಣಾಗತಿ ಮೂಲಕ ಒಟ್ಟು 22 ನಕ್ಸಲರು ಶರಣಾದಂತಾಗಿದ್ದು, ಈ ಮೂಲಕ ರಾಜ್ಯದ ನಕ್ಸಲ್ ಅಧ್ಯಾಯಕ್ಕೆ ತೆರೆ ಬಿದ್ದಂತಾಗಿದೆ. ಉಡುಪಿಯಿಂದ ಶಶಿಧರ್ ಮಾಸ್ತಿಬೈಲು, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.